ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಬಂದು 11:30 ಆಗಿದೆ. ಸೊ ಮಧ್ಯಾಹ್ನದ ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀವಿ. ಬಿರಿಯಾನಿ ಹಾಗೆ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡು ಸೊ ಇವಾಗ ಮಾಡೋಣ ಅಂತ ನೋಡಿ ಎಲ್ಲ ರೆಡಿ ಮಾಡಿ ಈಗ ಹಚ್ಚಕ್ಕೆ ಶುರು ಮಾಡ್ತಾ ಇದ್ದೀವಿ. ಎಷ್ಟೊತ್ತಾಗುತ್ತೆ ನೋಡಬೇಕು ಅಡುಗೆ ಆಗೋಷ್ಟರಲ್ಲಿ. ಅಂದರೂ ನಿಮ್ಮನೆ ಏನು ಅಷ್ಟೊಂದು ಶೆಕೆ ಇಲ್ಲ ರಮ್ಯಾ? ಹೌದಾ? ನಂಗೇನು ಶೆಕೆ ಅನ್ಸ್ತಾ ಇಲ್ಲ. ಮನೆ ಸಿಕ್ಕಾಬಿಟ್ಟೆ ಶೆಕೆ ಅಂತ ಅನ್ಸ್ತಿರುತ್ತೆ ನನಗೆ. ಶೆಕೆ ಅನ್ಸಲ್ಲ, ಇಲ್ಲ ತುಂಬಾ ಏನಂತ ಗೊತ್ತಿಲ್ಲ, ಮ್ಯಾಜಿಕ್ ಇದು ನೋಡಿ. ಹಾಗೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಇವಾಗ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಮಸಾಲೆಗಳನ್ನು ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮ ಅಥರ್ವ ನಮ್ಮ ಅಮ್ಮನ ಮನೇಲಿದ್ದಾನೆ. ಅವ್ನಿಗೆ ಈ ಕಡೆ ಬರಬೇಕು ಅಂತ ಅನಿಸ್ಬಿಟ್ಟಿದೆ. ಆದರೆ ಏನು ಮಾಡೋದು, ಅವನನ್ನು ಅಲ್ಲಿಂದ ಯಾರೂ ಕರ್ಕೊಬರೋರಿಲ್ಲ, ಒದ್ದಾಡ್ತಾ ಇದ್ದಾನೆ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಚಿಂಟು ಕರ್ಕೊಂಡು ಬಂದಳು. ಅವರ ಅಪ್ಪಾಜಿ ಎಲ್ಲ ಹೋಗಿದ್ರಲ್ಲ, ಸೊ ಬಂದರು. ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿ ಎಲ್ಲ ಊಟ ಮಾಡಿಬಿಟ್ಟು ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಸೊ ಮಲ್ಕೊಂಡಿದ್ವಿ. ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಎದ್ಬಿಟ್ಟು ಕೂತ್ಕೊಂಡ್ವಿ. ಅಷ್ಟರಲ್ಲಿ ಚಿಂಟು ಟೀ ಮಾಡಿ ಕೊಟ್ಟಳು. ಅಷ್ಟರಲ್ಲಿ ಶಿವು ಮತ್ತು ರಕ್ಷಿತಾ ಅಮ್ಮ ಎಲ್ಲ ಕೂಡ ರಮ್ಯನ ಮನೆಗೆ ಬಂದರು. ಇವಾಗ ಫೈನಲಾಗಿ ಎಲ್ಲರೂ ಮಾತಾಡ್ತಾ ಇವಾಗ ಟೀ ಕುಡಿತಾ ಇದ್ದೀವಿ. ಟೀ ಅಂತೂ ಸಖತ್ತಾಗಿ ಮಾಡಿದ್ಲು ಚಿಂಟು. ಟೇಸ್ಟ್ ಸೂಪರಾಗಿತ್ತು. ಅದನ್ನೇ ಹೇಳ್ತಾ ಇದ್ವಿ, ಚಿಂಟು ಟೀನ ಸಖತ್ತಾಗಿ ಮಾಡಿದ್ಯಾ, ಟೇಸ್ಟ್ ಒಳ್ಳೆ ಸೂಪರಾಗಿದೆ ಅಂತ ಅಂದ್ಬಿಟ್ಟು. ನೋಡಿ ನಮ್ಮ ಅಥರ್ವ ಆಟ ಆಡ್ತಾ ಇದ್ದಾನೆ, ಏನೋ ಟ್ರೈನ್ ಬಿಡ್ತಾ ಇದ್ದಾನಂತೆ. ಎಲ್ಲರೂ ಹೊರಗಡೆ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಅದೇ ನಮ್ಮ ಅಮ್ಮನೂ ಬಂದರು ಅಂತ ಹೇಳಿದೆ ಅಲ್ವಾ. ಶಿವು ರಕ್ಷಿತನ ಬಿಟ್ಬಿಟ್ಟು ಆಮೇಲೆ ಹೋಗಿ ಅಮ್ಮನ ಕರ್ಕೊಂಡು ಬಂದ. ಟೀ ಎಲ್ಲ ಕುಡಿದ್ಬಿಟ್ಟು ಆಟ ಈಗ ಅವನು ಕಲ್ತ್ಕೊಂಡ. ಅದೇನು ಜ್ಯೂಸ್ ಏನೋ ಮತ್ತೆ ಹೆಗ್ಗೆ ಕಾರ್ಕಸ್ ಹೊಡ್ಸಾಡಲ್ಲ. ಜ್ಯೂಸ ಆಗ್ಲೇ ನೋಡಿ ಅಪ್ಲೋಡ್. ಚಿಂಟು ಇವತ್ತು ಆ್ಯಕ್ಚುಲಿ ಏನಂತ ಹೇಳಿದ್ರೆ ರಮ್ಯನ್ ಮನೆಯಲ್ಲಿ ಇದ್ದೀವಿ. ಮಧ್ಯಾಹ್ನ ಎಲ್ಲ ನೀವೇ ನೋಡಿರ್ಬೋದು. ಇವತ್ತು ಬಿರಿಯಾನಿ ಎಲ್ಲ ಮಾಡಿದ್ವಿ. ಹಾಗೆ ಇವಾಗ ಇಂಜಿನಿಯರ್ ಬರ್ತಿದ್ದಾರೆ. ನಮ್ಮದು ಸಣ್ಣ ಪುಟ್ಟ ಪ್ಲ್ಯಾನ್ ಎಲ್ಲ ಇತ್ತು. ಏನು ಪ್ಲ್ಯಾನ್ನ ಇಂಪ್ಲಿಮೆಂಟ್ ಮಾಡೋದು, ನಾವು ಮನೆ ಕಟ್ಟೋದಕ್ಕೆ ಅನ್ನೋ ಎಲ್ಲ ಡೌಟ್ಸ್ ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ಇವಾಗ ಒಂದು ಫೈನಲ್ ಡಿಸಿಷನ್ ಬಂದಿದ್ವಿ. ಸೊ ಇಂಜಿನಿಯರ್ ಕೂಡ ಇವಾಗ ಇನ್ವೈಟ್ ಮಾಡಿದ್ವಿ. ಅದರಲ್ಲೂ ನಮ್ಮ ಮನೇಲಿ ಪಕ್ಕಾ ವಾಸ್ತುನ ಫಾಲೋ ಮಾಡೋದು ಅಂದರೆ ನವೀನ್ ಅಣ್ಣ. ನಿಮಗೆ ಗೊತ್ತಿರುತ್ತೆ, ಅವ್ರ ಬ್ಲಾಗಲ್ಲಿ ನೋಡಿರ್ತೀರ, ಆಲ್ಮೋಸ್ಟ್ ಅವ್ರ ವಾಸ್ತು ಬಗ್ಗೆ ಎಲ್ಲ ಹೇಳಿರ್ತಾರೆ. ಸೊ ಅವ್ರ ಪಕ್ಕ. ಹಾಗೆ ಫ್ರೆಂಡ್ಸ್, ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ಇವತ್ತು ಮೊಟ್ಟೆನ ಬೇಯಿಸ್ತಾ ಇದ್ದೀನಿ. ಸೊ ಇದು ಬಂದು ತುಂಬಾ ಸಿಂಪಲ್ಲಾಗಿ ನಾವು ಈ ಒಂದು ಪ್ರಾಡಕ್ಟ್ನ ಬಳಸ್ಬೋದು. ಹಾಗೆ ಎಗ್ನ ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಈಸಿಯಾದ ವೇ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಈ ಒಂದು ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ಇವತ್ತು ನಾನು ಇದರಲ್ಲಿ ಮೊಟ್ಟೆನ ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಈ ಒಂದು ಪ್ರಾಡಕ್ಟ್ನ ನೀವು ಕೂಡ ಬೈ ಮಾಡಬೇಕು ಅಂತ ಹೇಳಿದರೆ ನಾನು ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ದು ಲಿಂಕ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಕೂಡ ವಿಸಿಟ್ ಮಾಡಿ ಈ ಒಂದು ಪ್ರಾಡಕ್ಟ್ನ ಬೈ ಮಾಡ್ಬೋದು. ವಾಸ್ತು ಇರಬೇಕು. ಇವಾಗ ಅವ್ರನ್ನೇ ಕೇಳೋಣ ಇರಿ. ಏನು ವಾಸ್ತು ಅಂತ ಏನಿಲ್ಲ, ಏನಂದ್ರೆ 100% ಈಗ ಜನಗಳೆಲ್ಲ ವಾಸ್ತು ನೋಡೇ ನೋಡ್ತಾರೆ. ಮನೆ ಕಟ್ಬೇಕಾದ್ರೆ ಈಗ ಬಾಡಿಗೆಗೆ ಹೋಗ್ಬೇಕಾದ್ರೆ ವಾಸ್ತು ನೋಡ್ತಾರೆ ಜನ. ನಾವು ಮನೆಗಳನ್ನ ಕಟ್ಕೋಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಇಂಥ ದಿಕ್ಕಲ್ಲಿ ಇದೇ ಇರಬೇಕು, ಆ ದಿಕ್ಕಲ್ಲಿ ಅದೇ ಇರಬೇಕು. ಸೊ ಕಾಮನ್ ಆಗಿ ಏನು ಈಸ್ಟ್ ಫೇಸ್ ನಿಮ್ದು ಒಳ್ಳೆ ಚೆನ್ನಾಗೇ ಬರುತ್ತೆ ಪ್ಲಾನ್, ಹೇಳಂಗೆ ಇಲ್ಲ, ಅದ್ದೂರಿಯಾಗಿ ಬರುತ್ತೆ. ಎಂಟ್ರೆನ್ಸ್ ಅಲ್ಲಿ ಕಿಚನ್ ಬರುತ್ತೆ. ಮೇನ್ ಆಗಿ ಏನಪ್ಪಾ ಅಂದ್ರೆ ವಾಶ್ರೂಮ್ ಹಿಂದೆ ಬರ್ಬೇಕು. ಅದು ಬರೋದನ್ನ ಈಸ್ಟ್ ಅಲ್ಲಿ ವಾಯುವ್ಯ ದಿಕ್ಕು ಹಿಂದಕ್ಕೆ ಬರುತ್ತೆ. ಒಂದ್ ಕಡೆ ಕುಬೇರ ಮನೆ ಬರುತ್ತೆ, ಒಂದ್ ಕಡೆ ವಾಯುವ್ಯ ದಿಕ್ಕು ಬರುತ್ತೆ. ಸೊ ಹಾಗಾಗಿ ವಾಶ್ರೂಮ್ ಹಿಂದೆ ಬರೋದು ಬೆಸ್ಟ್. ಇವನ್ ನಮ್ ನಾರ್ತ್ ಫೇಸ್ ಅಂದ್ರೆ ವಾಯುವ್ಯ ದಿಕ್ಕು ಬರುತ್ತೆ. ಇಲ್ಲಿ 100% ವಾಸ್ತು ಬೇಕು ಅಂದಾಗ ನಾವು ಇಲ್ಲಿ ವಾಶ್ರೂಮ್ ಕೊಡಕ್ಕಾಗಲ್ಲ. ಸೆಕೆಂಡ್ ವಾಸ್ತು ಮಾಡ್ಕೋಬೇಕು. ಈಸ್ಟ್ ಫೇಸ್ ಅಲ್ಲಿ ಚೆನ್ನಾಗಿ ಬರುತ್ತೆ ಪ್ಲಾನ್ ನಮ್ ಪ್ರಕಾರ. ಫ್ರೆಂಡ್ಸ್, ನಾವು ನೋಡಿ ನಮ್ಮ ಅಥರ್ವ ನಾವೆಲ್ಲ ಏನೇನೋ ಪ್ಲಾನ್ ಟ್ರೈ ಮಾಡ್ತಾ ಇದ್ವಿ ಅಲ್ವಾ. ಅವನು ಕೂಡ ಏನೋ ಪ್ಲಾನ್ ಆಗಿದ್ದಾರಂತೆ. ಯಾವ್ದು ಆಗಿದೆ? ಬರ್ದಿರೋ ಶೀಟ್ ತರಕ್ ಹೋಯ್ತವ್ನೆ. ಬರ್ದಿದ್ದಲ್ಲ, ಬೆಡ್ರೂಮ್, ಪೂಜಾ ರೂಮು, ಡೋರು ಅದೆಲ್ಲ ಅದನ್ನ ತರಕ್ ಹೋಗಿದ್ದಾನೆ. ಅವನೇ ಎಲ್ಲಾರು ಡ್ರಾಯಿಂಗ್ ಮಾಡೋದ್ ನೋಡ್ಬಿಟ್ಟು ಅವನೇ ಒಂದ್ ಡ್ರಾಯಿಂಗ್ ಮಾಡಿದ್ದ. ಮತ್ತೆ ಅದ್ರಲ್ಲೆಲ್ಲ ಮೆನ್ಷನ್ ಮಾಡಿದ್ದ. ಬಟ್ ನಾನು ಸಿವಿಲ್ ಇಂಜಿನಿಯರ್ ಅಲ್ಲ, ನಮ್ದು EC ಬ್ರಾಂಚು.
ನಮ್ ಚಿಂಟು ಫ್ಯೂಚರ್ ಅಲ್ಲಿ ಆಗ್ತಾಳೆ ಅಂದ್ರೆ ಅವಳದು CS. ಅವಳದು CS. ನಮ್ಮ ಮನೇಲಿ ಸಿವಿಲ್ ಇಂಜಿನಿಯರ್ಸ್ ಯಾರು ಇಲ್ಲ, ಬಟ್ ಇಂಜಿನಿಯರ್ಸ್ ಆಗದೆ ಹೋದ್ರು ಪ್ಲಾನ್ ಹಾಕೋದ್ರಲ್ಲಿ ನನ್ನ ತಮ್ಮನು ಮತ್ತೆ ನನ್ನ ಗಂಡನು ಏನ್ ಕಡಿಮೆ ಇಲ್ಲ, ಚೆನ್ನಾಗೇ ಆಗ್ತಾರೆ. ಆಲ್ರೆಡಿ ಏನಂದ್ರೆ ನಾವು ಒಂದು ಪ್ಲಾನ್ ಹಾಕ್ಸಿದ್ವಿ ಇಂಜಿನಿಯರ್ ಹತ್ರ, ಸೊ ಅದನ್ನ ಒಂದ್ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅನ್ಬಿಟ್ಟು ಎಲ್ಲರೂ ಡಿಸ್ಕಷನ್ ಮಾಡಿ ಇವಾಗ ಮತ್ತೆ ಅವ್ರನ್ನ ಕರೆದಿದ್ದೀವಿ. ಕೆಲವೊಂದು ಚೇಂಜಸ್ ಎಲ್ಲ ಹೇಳೋಣ ಅವರಿಗೆ, ನಮ್ಗೆ ಯಾವ್ಯಾವ ತರ ಚೇಂಜಸ್ ಬೇಕು ಅಂತ ಹೇಳ್ಬಿಟ್ಟು ಅಂತ ಅದನ್ನೇ ಡಿಸ್ಕಷನ್ ಮಾಡ್ತಾ ಇದ್ವಿ. ಇಷ್ಟೊತ್ತು ಇಷ್ಟು ಜನ. ಅಲ್ಲ ಎಲ್ಲರೂ ಎಷ್ಟ್ರ ಮಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಹಿಂಗೆ ಹೊರಗಡೆ ಕುತ್ಕೊಂಡು. ಬಂಟು, ನಮ್ಮ ಬಂಟು ಗಾಯ್ಸ್ ಬಿದ್ಬಿಟ್ಟ. ಎಲ್ಲ ತೋರ್ಸು, ಹೆಂಗ್ ಮಾಡ್ಕೊಂಡೆ ನೋಡು. ಇಲ್ಲ ಕಲ್ಲು ಕಟಕ್ಸದೆ ಅಲ್ಲೇ. ಹೌದಾ, ನೋಡಿ ನಮ್ಮ ಅಥರ್ವ ಪ್ಲಾನ್ ಮಾಡ್ಕೊ ಬಂದಿದ್ದಾನೆ. ರಮ್ಯಾ ಸೌಂಡ್ ಹಾಕ್ಬಿಡ, ಕಾಪಿ ರೈಟ್ ಬರ್ತಿದೆ. ಇರು ಎಲ್ಲ ತೋರ್ಸು ನೋಡಿ. ಕೊನೆಗೂ ಅವನು ಹೋಗಿ ಬರ್ಕೊ ಬಂದ್ಬಿಟ್ಟಿದ್ದಾನೆ ನೋಡಿ. ಹ್ಮ್ ಹೋಗ್ಲಿ ಬಿಡು ಮಗ್ನೆ, ಆಯ್ತು. ಹಾಂ, ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ಹೀಗಿತ್ತು. ಹಾಗೆ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.